ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ 7 to 8 9 ಮಂತ್ ಅಲ್ಲೆಲ್ಲೂ ಬ್ರೀದಿಂಗ್ ಪ್ರಾಬ್ಲಮ್ ಯಾಕಾಗುತ್ತೆ. ಸೊ ಬ್ರೀದಿಂಗ್ ಪ್ರಾಬ್ಲಮ್ ಯಾಕೆ ಆಗಬಹುದು. ಸೊ ಹೊಟ್ಟೆಲ್ ಮಗು ಬೆಳೀತಾ ಇದ್ರೆ ನಮಗೆ ಉಸಿರಾಟ ಕಷ್ಟ ಆದ್ರೆ ಮಗುಗೂ ಕಷ್ಟ ಆಗುತ್ತಾ, ಇದ್ರ ಬಗ್ಗೆ ನೋಡೋಣ. ಸೊ 7 8 9 ಮಂತ್ ಅಲ್ಲಿ ಮಾತ್ರ ಯಾಕೆ ಈ ಪ್ರಾಬ್ಲಮ್ಸ್, ಇದನ್ನೆಲ್ಲನೂ ನೀವು ತಿಳ್ಕೊಂಡ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಫ್ಯೂಚರ್ ಅಲ್ಲಿ ಬಂದು ಪ್ರಾಬ್ಲಮ್ ಇರಲ್ಲ. ಸೊ ಕೆಲವರು ಅದರಲ್ಲೇ ಪ್ಯಾನಿಕ್ ಆಗ್ಬಿಡ್ತೀರಾ, ಉಸಿರಾಟಕ್ಕೆ ನನಗೆ ಕಷ್ಟ ಆಗ್ತಾ ಇದೆ, ಮಗುಗೇನೋ ಕಷ್ಟ ಆಗ್ತಾ ಇದೆ ಅಂತಲೂ. ಸೊ ಆ ರೀತಿ ಎಲ್ಲ ಏನು ತೊಂದರೆ ಆಗೋದಿಲ್ಲ. ಬದಲಾಗಿ ನಿಮ್ಗೆ ಕಾರಣಗಳು ಜಾಸ್ತಿ ಇರುತ್ತೆ. ಏನ್ ಕಾರಣ ಇರಬಹುದು ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಬೆಲ್ಲಿಯ ಗ್ರೋತ್ ಮತ್ತೆ ಯುಟ್ರಸ್ ಗ್ರೋತ್, ಪಾಪುವಿನ ಗ್ರೋತ್ನೆಸ್. ನಿಮ್ಮ ಮಗು ದಪ್ಪ ಆಗ್ತಾ ಆಗ್ತಾ ಹೊಟ್ಟೆಲಿ ಗ್ರೋತ್ ಆಗ್ತಾ ಆಗ್ತಾ ಯುಟ್ರಸ್ ಕೂಡ ದೊಡ್ಡದಾಗುತ್ತೆ. ಯುಟ್ರಸ್ ಜೊತೆಗೆ ಮೇಲಿನ ಹೊಟ್ಟೆ ಕೂಡ ದೊಡ್ಡದಾಗುತ್ತೆ. ಅವಾಗ ನಿಮ್ಮ ಲಂಗ್ಸ್ ಮೇಲೆನೆ ಪ್ರೆಷರ್ ಬೀಳಕ್ ಶುರು ಆಗೋದು. ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತಲ್ಲ, ಅದು ಬಂದು ಒಂದ್ ಸ್ವಲ್ಪ ಒತ್ತಡ ಆಗುತ್ತೆ, ಲಂಗ್ಸ್ಗೂ ಒತ್ತಡ ಆಗುತ್ತೆ. ಆ ಕಾರಣದಿಂದಾನೇ ನಿಮ್ಗೆ ಉಸಿರಾಟ ಕಷ್ಟ ಆಗೋದಷ್ಟೇ, ಬೇರೆ ಇನ್ನೇನು ಇಲ್ಲ. ಇನ್ನೊಂದೇನಂತಂದ್ರೆ, ನಿಮ್ಗೆ ನಿಂತಾಗ ಅಷ್ಟು ಉಸಿರಾಟ ಕಷ್ಟ ಆಗಲ್ಲ, ಕೂತಿದ್ದಾಗಲೇ ಜಾಸ್ತಿ ಉಸಿರಾಟ ಕಷ್ಟ ಆಗೋದು, ಬ್ರೀದಿಂಗ್ ಒಂದ್ ರೀತಿ ಏರಿಳಿತ ಆಗುತ್ತೆ. ಇದಕ್ಕೆ ಕಾರಣ ಲಂಗ್ಸ್ ಒಂದ್ ಸ್ವಲ್ಪ ನೀವು ಕೂತಾಗ ಹೊಟ್ಟೆ ಬಂದು ನಿಮ್ಗೆ ಟಚ್ ಆಗುತ್ತಲ್ವಾ ಎದೆ ಭಾಗಕ್ಕೆ. ಸೊ ಆ ಕಾರಣದಿಂದ ನಿಮ್ಗೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಬೆಳೀತಾ ಎದೆಯಲ್ಲಿ ನಿಮ್ಗೆ ಉಸಿರಾಟ ಕಷ್ಟ ಆಗೋದು, ಒಂದ್ ರೀತಿ ಎಲ್ಲೋ ಜೋರಾಗಿ ಓಡಾಡಿ ನಡ್ಕೊಂಡು ಬಂದಂಗೆ ಫೀಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ಮಗುವಿನ ವೇಟ್ ವೇಗವಾಗಿ ಗ್ರೋತ್ ಆಗೋದ್ರಿಂದ. 7 ಮಂತ್ ಅಲ್ಲಿ 3/4 kg ಇತ್ತು ಪಾಪು ಅಂದ್ರೆ 8 ಮಂತ್ ಅಲ್ಲಿ 1 kg ಜಾಸ್ತಿ ಆಗುತ್ತೆ. 9 ಮಂತ್ ಅಲ್ಲಿ ಬಂದು ಇನ್ನೊಂದು ಕೆಜಿ ಜಾಸ್ತಿ ಆಗುತ್ತೆ. ಒಂದೇ ತಿಂಗಳು ಗ್ಯಾಪ್ ಅಲ್ಲಿ 1 kg ಮಗು ಜಾಸ್ತಿ ಆಗೋದ್ರಿಂದ ನಿಮಗೆ ಆ ರೀತಿ ಒಂದು ಪ್ರೆಷರ್ ಆಗುತ್ತೆ. ಸೊ ಹಾಗಾಗಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮೂರನೇ ಕಾರಣ ಏನಪ್ಪಾ ಇರಬಹುದು ಅಂತಂದ್ರೆ, ನೀವು ಸರಿಯಾದ ರೀತಿಯಲ್ಲಿ ಉಸಿರಾಟವನ್ನ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ಉಸಿರನ್ನ ಏನೋ ಒಂದು ಯಾರ ಜೊತೆ ಆದ್ರೂ ಜೋರಾಗಿ ಮಾತಾಡ್ತಿರ್ತಾರೆ, ಫೋನಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ಇರ್ತೀರಾ, ಒಂದು ಬಿಡದೆ ಮಾತಾಡ್ತಾನೇ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ನಿಮ್ಗೆ ಆಗುತ್ತೆ. ಸೊ ಆ ರೀತಿ ಜಾಸ್ತಿ ಜೋರಾಗಿ ಮಾತಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ಯಾವತ್ತೇ ಆಗ್ಲಿ ಜೋರಾಗಿ ಮಾತಾಡೋದು, ಕೂಗಿ ಮಾತಾಡೋದು, ಕೋಪಿಸ್ಕೊಳ್ಳೋದು, ಅಳೋದು, ನೆಗೆಟಿವ್ ಥಾಟ್ಸ್ ಈ ತರ ಎಲ್ಲ ಮಾಡುವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗುತ್ತೆ. ಒಂದ್ ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಅದೇ ನಿಮ್ಗೆ ಒಳ್ಳೇದು. ಜೋರಾಗಿ ಮಾತಾಡಿದ್ರೆ, ಈಗ ನಾನೇ ತಗೊಳ್ಳಿ, ಬಿಡದೆ ಮಾತಾಡ್ತಾನೇ ಇದ್ದೀನಿ, ವಿಡಿಯೋ ಮಾಡ್ತಾನೇ ಇದ್ದೀನಿ ಅಂದ್ರೆ ವಿಡಿಯೋ ಎಂಡ್ ಆದ್ಮೇಲೆ ನನಗೆ ಒಂದ್ ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಉಸಿರಾಟ ಬಂದು ಸ್ವಲ್ಪ ನಿಧಾನ ಆದಂಗೆ ಅನ್ಸುತ್ತೆ. ಅದು ಜೋರಾಗಿ ಮಾತಾಡಿದಾಗ ಆಗುವಂಥದ್ದು. ಸೊ ನಾರ್ಮಲ್ ನಮ್ಗೆ ಹಿಂಗ್ ಆಗ್ಬೇಕಾದ್ರೆ ಪ್ರೆಗ್ನೆನ್ಸಿಯಲ್ಲಿ ಖಂಡಿತವಾಗ್ಲೂ ಈ ರೀತಿ ಆಗೋದು ಕಾಮನ್. ಸೊ ಬ್ರೀದಿಂಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಗುಗುನು ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ. ಸೊ ನೀವು ಆರಾಮಾಗಿ ಕಾಮಾಗಿ ಸ್ವಲ್ಪ ಹೊತ್ತು ನಿಧಾನವಾಗಿ ಬ್ರೀದಿಂಗ್ ಎಕ್ಸಸೈಸ್ ಗಳನ್ನ ಮಾಡಿ, ಹೊರಗಡೆ ಹೋಗ್ಬಿಟ್ಟು ಫ್ರೆಶ್ ಬ್ರೀತ್ ಮಾಡಿದ್ರಿ, ಫ್ರೆಶ್ ಆಗಿ ಹೇರ್ ಅನ್ನ ನೀವು ತಗೊಂಡು ಚೆನ್ನಾಗಿ ಬ್ರೀತ್ ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಬಂದದು ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಕ್ಸಿಜನ್ ಲೆವೆಲ್ ಬಂದು ಮಗು ಕರೆಕ್ಟ್ ಆಗಿ ಹೋಗುತ್ತಾ. ನಮ್ಗೆ ಈ ರೀತಿ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತಲ್ಲ, ಉಸಿರಾಟ ಕಷ್ಟ ಆಗುತ್ತಲ್ಲ, ಮಗುಗೆ ಆಕ್ಸಿಜನ್ ಲೆವೆಲ್ ಕರೆಕ್ಟ್ ಆಗಿ ಹೋಗುತ್ತಾ ಅಂದ್ರೆ ಕರೆಕ್ಟ್ ಆಗೇ ಹೋಗುತ್ತೆ. ಏನು ನಿಮ್ಗೆ ಒಂದ್ 2 3 ಸೆಕೆಂಡ್ ಅಲ್ಲಿ ಮಗುಗೆ ಏನ್ ತೊಂದರೆ ಆಗಲ್ಲ. ಈಗ ನಿಮ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಏನೋ ಒಂದ್ ಆಯ್ತು, ಒಂಚೂರು ಉಸಿರಾಟ ಕಷ್ಟ ಆಯ್ತು ಅಂದ್ರೆ ಮಗುಗೆ ಆಕ್ಸಿಜನ್ ಲೆವೆಲ್ ಹೋಗ್ತಾ ಇರುತ್ತೆ. ಯಾಕೆ ಅಂದ್ರೆ ಪ್ಲಾಸೆಂಟಾ ಅಂದ್ರೆ ಜೊತೆಲಿರೋ ಪಾಪುಗೆ ಏನು ಆಕ್ಸಿಜನ್ ಬೇಕೋ ಅದನ್ನ ಅಬ್ಸಾರ್ಬ್ ಮಾಡುತ್ತೆ. ಸೊ ನೀವು ಅಷ್ಟೊತ್ತಿಗೆ ನೀವು ಚೆನ್ನಾಗಿ ಉಸಿರಾಟ ಮಾಡಬೇಕು, ನಿಧಾನವಾಗಿ ಉಸಿರಾಡಬೇಕು, ಸ್ವಲ್ಪ ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಒಂದ್ ಸ್ವಲ್ಪ ಹೊರಗಡೆ ಓಡಾಡಬೇಕು. ಸೊ ಇಷ್ಟು ಮಾಡಿದ್ರೆ ಸಾಕು. ಸೊ ಇದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಅಂಡ್ ನೆಕ್ಸ್ಟ್, ಮಲಗಿರುವಾಗ ಬ್ರೀದಿಂಗ್ ಪ್ರಾಬ್ಲಮ್ ನಿಮ್ಗೆ ಆಗ್ತಾ ಇದೆ, ಒಂದ್ ಸ್ವಲ್ಪ ಉಸಿರಾಟ ಕಷ್ಟ ಆಗ್ತಾ ಇದೆ ಅಂದ್ರೆ, ಮೂಗ್ ಕಟ್ಟದಂಗ್ ಆಗ್ತಾ ಇದೆ ಅಂದ್ರೆ ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಯಾವಾಗ್ಲೂ ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಆಮೇಲೆ ಸ್ವಲ್ಪ ಎದೊಳಿ, ನಿಧಾನವಾಗಿ ವಾಕ್ ಮಾಡಿ, ಸ್ವಲ್ಪ ನೀರ್ ಕುಡೀರಿ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಈ ಬ್ರೀದಿಂಗ್ ಪ್ರಾಬ್ಲಮ್ ಅನ್ನೋದು ಬಂದು ಕಡಿಮೆ ಆಗುತ್ತೆ. ಒಂದ್ ಸ್ವಲ್ಪ ಒಂಥರ ಚೆಸ್ಟ್ ಪೇನ್ ತರ ಇರೋದು ಕೂಡ ಕಡಿಮೆ ಆಗುತ್ತೆ. ತುಂಬಾ ಜನರಿಗೆ ಅದು ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ, ಹೆದರ್ಕೋಬೇಡಿ. ನೆಕ್ಸ್ಟ್ ಪಾಯಿಂಟ್ ಯಾಕೆ ಈ ತರ ಆಗ್ಬೋದು ಅಂದ್ರೆ, ಮಗುವಿನ ಕಿಕ್ಸ್. ಮಗುವಿನ ಕಿಕ್ಸ್ ಬಂದು ಒಂದೊಂದ್ ತರ ಇರತ್ತೆ. ಒಂದೊಂದ್ ಟೈಮಲ್ಲಿ ಜಸ್ಟ್ ಕಿಕ್ ಮಾಡಿ ಹೀಗ್ ಮಾಡ್ತು ಅಂದ್ರೆ ಅದು ಬೇರೆ ತರ ಆಕ್ಟಿವ್ ಆಗಿ ಕಿಕ್ ಮಾಡೋದು. ಒಂದ್ ಕಡೆನೆ ಮಗು ಸೇರ್ಬಿಡತ್ತೆ, ಇನ್ನೊಂದ್ ಕಡೆ ಮಗು ಸೇರ್ಬಿಡತ್ತೆ. ಡೌನ್ ಪೊಸಿಷನ್ ಅಲ್ಲಿ ಜಾಸ್ತಿ ಟೈಟ್ ಆಗುತ್ತೆ, ಇಲ್ಲ ಅಪ್ಪರ್ ಪೊಸಿಷನ್ ಅಲ್ಲಿ ಜಾಸ್ತಿ ಟೈಟ್ ಆಗ್ಬಿಡತ್ತೆ. ಹೊಟ್ಟೆಯ ಒಂದು ಶೇಪೇ ಚೇಂಜ್ ಆಗುತ್ತೆ. ಸೊ ಈ ಟೈಮಲ್ಲಿ ಕೂಡ ಉಸಿರಾಟ ಕಷ್ಟ ಆಗುತ್ತೆ. ಭಯ ಬೇಡ. ಇದು ನನಗೆ ಪ್ರೆಗ್ನೆನ್ಸಿಯಲ್ಲಿ ನಾನು ಜಾಸ್ತಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹೊಟ್ಟೆಲ್ ಪಾಪು ಬಂದು ಒಂದೊಂದ್ ಸೈಡೇ ಬಂದು ಉಬ್ಬು ಬಿಡತ್ತೆ ಹೊಟ್ಟೆ. ಇದು ಬಂದು ಮಗುವಿನ ಬೆಳವಣಿಗೆ, ಮಗುವಿನ ಪೊಸಿಷನ್ಸ್ ಚೇಂಜ್ ಆಗ್ತಾ ಇರತ್ತೆ. ಸೊ ಟ್ರಾನ್ಸ್ಪೋಸ್ ಇತ್ತು ಅಂತಂದ್ರೆ ವರ್ಟೆಕ್ಸ್ ಗೋ, ಇಲ್ಲ ಅಂದ್ರೆ ಸೆಫಾಲಿಕ್ ಪೊಸಿಷನ್ಸ್ ಗೋ ಪಾಪ
ಪಾಪು ಬರೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಡೌನ್ ಪೊಸಿಷನ್ ಬರ್ತಾ ಇರುತ್ತೆ. ಯಾಕಂದ್ರೆ 7 ಟು 9 ಮಂತಲ್ಲಿ ಮಗುವಿನ ಪೊಸಿಷನ್ಸ್ ಚೇಂಜ್ ಆಗೋದ್ರಿಂದ ನಿಮ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಕೂಡ ಆಗ್ಬೋದು. ಆ ಥರ ಆದಾಗ ನಿಧಾನಕ್ಕೆ ಸ್ಟ್ರೈಟಾಗಿ ಮಲ್ಕೊಂಡು ಎಣ್ಣೆ ಒಂದು ಸ್ವಲ್ಪ ತಗೊಂಡು ಹೊಟ್ಟೆ ಮೇಲೆ ಲೈಟ್ ಮಸಾಜ್ ಕೊಡಿ. ಮಗು ಬಂದು ಸ್ವಲ್ಪ ಪೊಸಿಷನನ್ನು ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಾಂದರೆ ನಿಮಗೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಕೂತಿರಬೇಡಿ. ಒಂದು ಕಡೆ ಹೊಟ್ಟೆ ಜಾಸ್ತಿ ಉಬ್ಬಿತು ಅಂದರೆ ಕೂತ್ಕೋಬೇಡಿ, ನಡಿಬೇಡಿ. ಸ್ಟ್ರೈಟಾಗಿ ಮಲ್ಕೊಂಡು ನಿಧಾನಕ್ಕೆ ಉಸಿರಾಡಿ ಫ್ಯಾನ್ ಹಾಕ್ಕೊಂಡು ಎಣ್ಣೆ ಒಂದು ಚೂರು ಮಸಾಜ್ ಮಾಡಿದ್ರೆ ಸಾಕು. ನಿಮಗೆ ಬ್ರೀದಿಂಗ್ ಅದು ಮಗುವಿನ ಪೊಸಿಷನ್ ಸರೋಗುತ್ತೆ. ಬ್ರೀದಿಂಗ್ ಕೂಡ ಸರಿ ಹೋಗುತ್ತೆ. ಸೊ ಇಷ್ಟು ವಿಷಯ ನನಗೆ ಗೊತ್ತಿರೋ ಎಲ್ಲ ವಿಷಯ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಬ್ರೀದಿಂಗ್ ಪ್ರಾಬ್ಲಮ್ ಬಂದು ಈ ರೀತಿ. ಸೊ ಇದು ಇನ್ಸ್ಟೆಂಟಾಗಿ ಸರಿ ಹೋಯಿತು, ನನಗೆ ಬ್ರೀದ್ ಮಾಡೋದು ಕರೆಕ್ಟ್ ಆಗಿದೆ, ನನಗೇನು ತೊಂದರೆ ಇಲ್ಲ, ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನನಗೆ ಆರಾಮಾಗಿದೆ ಅಂದರೆ ಓಕೆ. ಕಂಟಿನ್ಯೂಸ್ ಆಗಿ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು ಅಂದರೆ ಹಾಸ್ಪಿಟ್ಲ್ಗೆ ಹೋಗಬೇಕು. ಜಸ್ಟ್ ಇದು ಕಾಮನ್ ಅನ್ಕೊಂಡು ಮನೇಲಿ ಇರಬೇಡಿ. ಕಂಟಿನ್ಯೂಸ್ ಆಗಿತ್ತು, ಸಿವಿಯರ್ ಆಗಿ ಬ್ರೀದಿಂಗ್ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಹಾಸ್ಪಿಟ್ಲ್ಗೆ ಹೋಗಿ. ಓಕೆನಾ? ಡಾಕ್ಟರ್ ಸಜೆಷನ್ ಕೇಳಿದಾಗ ಅದಕ್ಕೆ ತಕ್ಕ ಹಾಗೆ ಡಾಕ್ಟರ್ಸ್ ಬಂದು ಮೆಡಿಕೇಶನ್ಸೋ ಇಲ್ಲ ಸೊಲ್ಯೂಷನ್ಸೋ ನಿಮ್ಗೆ ಹೇಳ್ತಾರೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಾಣಂತ ತನಕ ಚಾನಲ್ ಇದೆ, ವ್ಲಾಗ್ ಚಾನಲ್ ಇದೆ, ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸರ್ಚ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಾಣಂತನ ಚಾನಲ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯೂಚರ್ಗೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಟೇಕ್ ಕೇರ್. ಬೈ.